ತುಮಕೂರಿನಲ್ಲಿ ಇನ್ನೂ ಕೂಡ ಬಂಡಾಯ ಅನ್ನೋದು ಶಮನ ಆಗಿಲ್ಲ. ತುಮಕೂರಿನಲ್ಲಿ ಬಂಡಾಯ ಇನ್ನೂ ಶಮನ ಆಗಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಸ್ಪಷ್ಟವಾದ ಮಾತನ್ನ ಇನ್ನೂ ಕೂಡ ಮುದ್ದಹನುಮೇಗೌಡರು ಕೊಟ್ಟಿಲ್ಲ. ಕಾರ್ಯಕರ್ತರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀನಂತ ಅಷ್ಟೇ ರೆಬೆಲ್ ಸಂಸದ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತುಮಕೂರಿನತ್ತ ರೆಬೆಲ್ ಸಂಸದ ಮುದ್ದಹನುಮೇಗೌಡರು ಹೋಗ್ತಾರೆ. ಲೋಕ ಕಣದಲ್ಲೇ ಇರ್ತಾರೋ ಅಥವಾ ನಾಮಪತ್ರವನ್ನ ವಾಪಸ್ ಪಡಿತಾರೋ ಗೊತ್ತಿಲ್ಲ. ಅದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಕುತೂಹಲವನ್ನ ಮೂಡಿಸಿದೆ ತುಮಕೂರಿನ ರೆಬೆಲ್ ಗೌಡರ ಮುಂದಿನ ನಡೆ ಏನು ಅನ್ನೋದು. ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಹಾದಿ ಸುಗಮ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಬದುಕಿನಲ್ಲಿ ಇವತ್ತು ಇಂಥ ಅನೇಕ ಘಟನೆಗಳನ್ನು ನಾನು ಎದುರಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿನೇ ಬೇರೆ. ಹಾಗಾಗಿ ನಾನು ಅಂತಿಮವಾಗಿ ಇವತ್ತು ನಾನೀಗ ತಕ್ಷಣ ನಮ್ಮ ಮುಖಂಡರು ಉಳಿದಿರತಕ್ಕಂಥ ಮುಖಂಡರುಗಳನ್ನ ಅವರ ಅಭಿಪ್ರಾಯವನ್ನು ಪಡೆದು ತಕ್ಷಣ ನಾನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನನ್ನನ್ನು ಅನೇಕ ಕಾರ್ಯಕರ್ತರು ಮುಖಂಡರುಗಳು ಕಾಯ್ತಾ ಇದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡಿ ಅಂತಿಮವಾಗಿ ನಾನು ನನ್ನ ತೀರ್ಪನ್ನು ನನ್ನ ನಿರ್ಧಾರವನ್ನು ನಾನು ಪ್ರಕಟ ಮಾಡಿದ್ದೇನೆ. ನಾನು ಮಾನ್ಯ KPC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಇಲ್ಲಿ ಬಂದು ನನಗೆ ಈ ಥರ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು ಮಾತನಾಡಿದ ಜೊತೆಗೆ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ನಮ್ಮ ಮುಖಂಡಗಳ ಗಮನಕ್ಕೆ ತಂದು ನಂತರ ನಾನು ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀನಿ. ಭರವಸೆಗಳು ಅದು ಬೇರೆ ವಿಚಾರ. ನಾನು ಪಕ್ಷದ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ನಮ್ಮ ನಾಯಕರುಗಳೆಲ್ಲ ಮಾತನಾಡಿದರೆ ಅದರೆಲ್ಲ ಮಾತಿನ ಸಾರಾಂಶವನ್ನು ನಮ್ಮ ಮುಖಂಡರುಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ಇದು ನನ್ನ ಜೊತೆಯಲ್ಲಿ ಮಾತ್ರ ಮಾತಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಮಾತನಾಡಿ ನಾನು ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದೇರ್ ಒಪಿನಿಯನ್. ಅದನ್ನು ತಗೊಂಡು ಆಮೇಲೆ ಅಲ್ಟಿಮೇಟ್ಲಿ ಐ ವಿಲ್ ಜಸ್ಟ್ ಡಿಸ್ಕ್ಲೋಸ್ ಮೈ ಇಂಟೆನ್ಷನ್. ಅಷ್ಟರೊಳಗಡೆ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ನಾನು ಅಂತಿಮವಾಗಿ ನನ್ನ ಶಕ್ತಿ ಇವತ್ತು ನಮ್ಮ ಮುಖಂಡಗಳು, ಕಾರ್ಯಕರ್ತರು, ನಮ್ಮ ಪಕ್ಷ ಅದೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಖಂಡಿತವಾಗಲೂ ಕೂಡ ಒಂದು ರೀತಿಯ ಯಾವುದಾದ್ರು ಒಂದು ನಿರ್ಧಾರನ ತಗೊಳ್ತಕ್ಕಂಥದ್ದನ್ನು ನಾನು 3 ಗಂಟೆ ಒಳಗೆ ಅನೌನ್ಸ್ ಮಾಡ್ತೀನಿ. ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ. ಪಕ್ಷದ ಅವರು ಒಬ್ಬ ಪ್ರಾಮಾಣಿಕ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರೂ ಕೂಡ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಪಾರ್ಲಿಮೆಂಟ್ ಸದಸ್ಯರಾಗಿ ಆ ಕ್ಷೇತ್ರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ, ಬದ್ಧತೆಯಿಂದ, ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರವರು. ಅದರಿಂದ ಪಕ್ಷ ಅವ್ರ ಬಗ್ಗೆ ಭಾಳ ಗೌರವ ಇದೆ, ಭಾಳ ಅಭಿಮಾನ ಇದೆ. ನಾನು ಮೊದಲೇ ಹೇಳಿದಾಗೆ ಈ ವಿಚಾರದಲ್ಲಿ ಏನು ಮೈತ್ರಿಯ ಆಧಾರದ ಮೇಲೆ ಚುನಾವಣೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಕೆಲವು ತೀರ್ಮಾನಗಳು ಆಗಿರ್ತಕ್ಕಂಥದ್ರಲ್ಲಿ ಖಂಡಿತವಾಗಿಯೂ ಆ ವಿಚಾರದಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮುದ್ದಹನುಮೇಗೌಡರಿಗೆ ಅನ್ಯಾಯ ಆಗಿದೆ ಅಂತ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಅದನ್ನು ಪಕ್ಷದ ಜವಾಬ್ದಾರಿ ಇದೆ, ಪಕ್ಷದ ಹೊಣೆಗಾರಿಕೆ ಇದೆ. ಇಂಥ ತೀರ್ಮಾನಗಳಾದಾಗ ನಮಗೆಲ್ಲರೂ ಕೂಡ ಭಾಳ ನೋವಾಗ್ತದೆ. ಯಾಕೆಂದರೆ ಒಬ್ಬ ಅತ್ಯಂತ ಜನರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಪಾರ್ಲಿಮೆಂಟ್ ಸದಸ್ಯರಾಗಿ ಅವರು ಲೋಕಸಭೆಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಸಂಸದ ಪಟು ಅಂತ ಕೂಡ ಹೆಸರು ಪಡ್ಕೊಂಡಿದ್ದಾರೆ ಮತ್ತು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ. ಅವರು ಕೂಡ ಅವರ ಬೆಂಬಲಿಗರ ಜೊತೆ ಎಲ್ಲ ಮಾತನಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಂಥ ತೀರ್ಮಾನಗಳು ಒಬ್ಬರೇ ತೊಗೊಳಕ್ಕಾಗೋದಿಲ್ಲ. ಅದನ್ನು ಮಾತಾಡಿಕೊಂಡು ನಮಗೆ ಪಕ್ಷಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೇವಲ 3 ಗಂಟೆ ಮಾತ್ರ ಬಾಕಿ ಇದೆ. ಇನ್ನೂ ಕೂಡ ಮುದ್ದಹನುಮೇಗೌಡರು ಸ್ಪಷ್ಟವಾದ ಮಾತನ್ನ ಕೊಟ್ಟಿಲ್ಲ. ಏನ್ ಕತೆ?
ಯಶೋಧ ಏನು ಇವತ್ತು ನಡೆದಂಥ ಸಭೆಯಲ್ಲಿ ಬಹುತೇಕ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಏನು ಮಾಡಿದ್ರು, ಅದರಲ್ಲಿ ಕೂಡ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಯಶಸ್ವಿಯಾಗಿದ್ದಾರೆ. ಆದರೆ ಇಲ್ಲೇ ನನ್ನ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಮುದ್ದಹನುಮೇಗೌಡರು ಹೇಳಿದ್ದು. ಯಾಕಂತಂದರೆ ಕಾರ್ಯಕರ್ತರ ಮತ್ತು ನನ್ನ ಬೆಂಬಲಿಗರ ಒತ್ತಾಯದ ಮೇರೆಗೆ ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೆ ಮತ್ತು ನೀವು ಬಂದು ಇಲ್ಲಿ ನನಗೆ ಮನವರಿಕೆ ಮಾಡಿದ ಕೂಡಲೇ ನಾನೇ ಇಲ್ಲಿ ಒಪ್ಪಿಕೊಳ್ಳುವಂಥದ್ದಲ್ಲ. ಹೋಗಿ ಕಾರ್ಯಕರ್ತರು ಮತ್ತು ಮುಖಂಡರ ಬಳಿ ಏನೆಲ್ಲ ಮನವರಿಕೆ ಮಾಡಿದ್ರು, ಏನೆಲ್ಲ ವಿಚಾರಗಳು ನನ್ನ ಬಳಿ ಹೇಳಿದ್ದಾರೆ ಅಥವಾ ನನಗೆ ಪರ್ಯಾಯವಾಗಿ ಏನು ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕಾರ್ಯಕರ್ತರ ಮುಂದೆ ಹೇಳಿ ಅವರಿಂದ ಅಭಿಪ್ರಾಯವನ್ನು ಪಡೆದು ನಂತರ ನನ್ನ ಒಂದು ಅಭಿಪ್ರಾಯವನ್ನು ಪ್ರಕಟಣೆಪಡಿಸ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಮುದ್ದಹನುಮೇಗೌಡರು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಬಹುತೇಕ ಅವರ ಮನವೊಲಿಕೆ ಆಗಿದೆ, ಸಂಧಾನ ಯಶಸ್ವಿಯಾಗಿದೆ. ಆದರೆ ಅಧಿಕೃತ ಪ್ರಕಟಣೆಯನ್ನು ತುಮಕೂರಿನಲ್ಲಿ ತಮ್ಮ ಬೆಂಬಲಿಗರ ಕಾರ್ಯಕರ್ತರ ಮುದ್ದೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ಈಗ ಅವರು ತುಮಕೂರಿಗೆ ಹೊರಟಿದ್ದಾರೆ. ಯಶೋಧ, ಹಾಗಾದ್ರೆ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರಾ ಹೇಗೆ? ಖಂಡಿತ ಯಶೋಧ, ಅದನ್ನೇ ಹೇಳ್ತಾ ಇರುವಂಥದ್ದು. ಮನವರಿಕೆ ಆಗಿದೆ ಅಂದರೆ ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಾರೆ. ಆದರೆ ತಮ್ಮ ಕಾರ್ಯಕರ್ತರ ಮುಂದೆ ಅವರು ಅದನ್ನು ಪ್ರಕಟ ಮಾಡಬೇಕಾಗುತ್ತೆ ಮತ್ತು ತಮ್ಮ ಬೆಂಬಲಿಗರಿಗೆ ಏನೆಲ್ಲ ಭರವಸೆಯನ್ನು ಕೊಟ್ಟ ಕಾರಣಕ್ಕೆ ನಾನು ವಾಪಸ್ ಪಡೆದುಕೊಳ್ತಾ ಇದ್ದೀನಿ ಅಥವಾ ನಾನು ಈ ಸ್ಪರ್ಧಾ ಕಣದಿಂದ ಹಿಂದಕ್ಕೆ ಬರ್ತಾ ಇದ್ದೀನಿ ಅನ್ನುವಂಥದ್ದನ್ನ ಅವರು ಹೇಳಬೇಕಾಗಿರೋದ್ರಿಂದ ಅಲ್ಲಿ ಹೇಳಿದ ನಂತರದಲ್ಲಿ ಬಹುತೇಕ ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಾರೆ. ಯಶೋಧ, ಅಲ್ಲ, ಈಗ ನೀವೇ ಹೇಳ್ತಾ ಇದ್ದೀರಾ ಮನವೊಲಿಕೆ ಆಗಿದೆ ಅಂತ ಹೇಳಿ, ಏನಾದ್ರೂ ಆಫರ್ ಕೊಟ್ಟಿರುವಂತ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತ ಯಶೋಧ, ಯಾಕಂತಂದ್ರೆ ಒಂದು ಪಕ್ಷದ ಮಟ್ಟದಲ್ಲಿ ಏನಾದರೂ ಒಂದು ಸ್ಥಾನಮಾನ ಮತ್ತು ಮುಂದೆ ಅವಕಾಶ ಸಿಕ್ಕಾಗ ಪರಿಷತ್ಗೆ ಅಥವಾ ರಾಜ್ಯಸಭೆಗೆ ಯಾವುದಾದ್ರೂ ಅವಕಾಶಗಳು ಸಿಕ್ಕಿದಾಗ ಕಾಂಗ್ರೆಸ್ ಕೋಟದಲ್ಲಿ ಇರುವಂಥ ಅವಕಾಶವನ್ನು ತಮಗೆ ಒದಗಿಸಿಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಪಕ್ಷದ ಮಟ್ಟದಲ್ಲಿ ಕೊಡೋದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥದ್ದು. ಅಂದರೆ ಪಕ್ಷಕ್ಕಾಗಿ ಕೆಲಸ ಮಾಡಲಿಕ್ಕೂ ಸಿದ್ಧನಿದ್ದೀನಿ ಅನ್ನುವಂಥದ್ದು ಕೂಡ ಮುದ್ದಹನುಮೇಗೌಡರು ಹೇಳಿದ್ದಾರೆ. ಜೊತೆಗೆ ಏನು ಅವರಿಗೆ MP ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅಥವಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಪರ್ಯಾಯವಾಗಿ ಮಾಡಬಹುದಂಥ ವ್ಯವಸ್ಥೆ ಯಾವುದು, ಪರಿಷತ್ ಸ್ಥಾನವ ಅಥವಾ ಬೇರೆ ಯಾವುದಾದ್ರು ಅನ್ನುವಂಥದ್ದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬಹುತೇಕ ಒಂದು ಪರಿಷತ್ ಸ್ಥಾನವನ್ನು ಕೂಡ ಕಾಂಗ್ರೆಸ್ನ ಕೈಯಲ್ಲಿ ಇರೋದ್ರಿಂದ ಅದರಲ್ಲೇನಾದ್ರೂ ಅವಕಾಶವನ್ನು ಮಾಡಿ ಕೊಡಬಹುದಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಕುತೂಹಲ. ಯಶೋಧ, ಅವರ ಕಾರ್ಯಕರ್ತರು ಒಪ್ಪಿಕೊಳ್ಬಹುದಾ ಹೇಗೆ ಅಂತ ಹೇಳಿ? ಇಲ್ವೇ ಇಲ್ಲ, ಅವರು ಕಣದಲ್ಲೇ ಇರಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು ಅವರ ಬೆಂಬಲಿಗರು. ಈಗ ಒಪ್ಕೋತಾರಾ ಹೇಗೆ? ಇದರಿಂದ ದೇವೇಗೌಡರ ಹಾದಿ ಸುಗಮ ಆಗುತ್ತಾ? ಈ ವಿಚಾರದಲ್ಲೂ ಕೂಡ ಅವರು ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಅದೇ ಕಾರಣಕ್ಕಾಗಿ. ಯಾಕಂದ್ರೆ ಯಾವ ಕಾರಣಕ್ಕೆ ಅವ್ರು ವಾಪಸ್ ಪಡಿಬೇಕಾಗುತ್ತೆ ಮತ್ತು ಪಡೆದ್ರೆ ಆಗುವಂಥ ಪರಿಣಾಮ ಏನು ಅಥವಾ ಸ್ಪರ್ಧೆ ಮಾಡಿದ್ರೆ ಆಗುವಂಥ ಪರಿಣಾಮ ಏನು, ಇವೆರಡನ್ನೂ ಕೂಡ ಬಹುಶಃ ಅವರನ್ನ ಬೆಂಬಲಿಸಿದಂಥ ಬೆಂಬಲಿಗರೇ ಮತ್ತು ಕಾರ್ಯಕರ್ತರಿಗೆ ಅವರು ಮನವರಿಕೆ ಮಾಡಿಕೊಡಬೇಕಾಗುತ್ತೆ. ರಾಜ್ಯ ನಾಯಕರು ಮನವರಿಕೆ ಮಾಡಿ ಕೊಟ್ಟಿದ್ದನ್ನೇ ಅವರು ತಮ್ಮ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಮನವರಿಕೆ ಮಾಡಿ ಕೊಟ್ಟ ನಂತರದಲ್ಲಿ ಸ್ಪರ್ಧೆಯಿಂದ ಆಗ್ತಕ್ಕಂಥ ಲಾಭ ನಷ್ಟದ ಲೆಕ್ಕಾಚಾರವನ್ನು ಕೂಡ ಅವರು ಮನವರಿಕೆ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಕಾರ್ಯಕರ್ತರು ಬಹುಶಃ ಇವರ ಒಂದು ನಿರ್ಧಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಮಕೂರಿಗೆ ಹೋಗಿ ಅವರೊಂದಿಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ವಾಪಸ್ ಪಡೆಯುವಂತ ಸಾಧ್ಯತೆಯೂ ಇರೋದ್ರಿಂದ ದೇವೇಗೌಡರಿಗೆ ಇದ್ದಂತ ಒಂದು ಅಡ್ಡಿ ಆತಂಕ ಮೇಲ್ನೋಟಕ್ಕೆ ನಿವಾರಣೆ ಆಯ್ತೇನೋ ಅಂತ ಅನಿಸ್ತಾ ಇದೆ. ಯಶೋಧ, ಓಕೆ, ಥ್ಯಾಂಕ್ ಯು ಸುಕೇಶ್. ಈಗ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನೇ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಮಕೂರಿನತ್ತ ಮುದ್ದಹನುಮೇಗೌಡರು ಹೋಗ್ತಾರೆ. ಈವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರವನ್ನ ಕೊಟ್ಟಿಲ್ಲ. ಆದ್ರೆ ಈಗ ಬೆಂಬಲ ಏನು ಅವರ ಬೆಂಬಲಿಗರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು